ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಸೋಮವಾರ ಮತ್ತು ಸಂಕಷ್ಟಿ ಇದ್ದಿದ್ದರಿಂದ ವಾರ ಎಲ್ಲ ಮುಗಿಸಿ ಟಿಫನ್ ಮಾಡೋಷ್ಟು ಸ್ವಲ್ಪ ಲೇಟೇ ಆಯಿತು. ಇವಾಗ ಟಿಫನ್ ಮಾಡೋಣ ಅಂತ ಬಂದೆ, ಹಾಗೆ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ತಿಂಡಿಗೆ ನಾನು ಆ್ಯಕ್ಚುಲಿ ಚಿತ್ರಾನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಕಡಲೆ ಬೀಜ ಖಾಲಿ ಆಗಿಬಿಟ್ಟಿತ್ತು. ನಿನ್ನೆ ರೀಸನ್ ತರಿಸಿದ್ದೆ, ಕಡಲೆ ಬೀಜ ತಂದಿದ್ದಾರೆ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡೆ. ಬಟ್ ಅವ್ರು ತಂದಿರಲಿಲ್ಲ. ಡಿಮಾರ್ಟಲ್ಲಿ ಸ್ವಲ್ಪ ಕಡಲೆ ಬೀಜ ಎಲ್ಲ ಕಮ್ಮಿಗೆ ಸಿಗುತ್ತೆ, ಹಾಗಾಗಿ ನಾನು ಅಲ್ಲಿಂದನೇ ತರಿಸ್ತೀನಿ. ಬಟ್ ಏನಾಗ್ಬಿಟ್ಟಿತ್ತು, ಅಲ್ಲಿ ಕೂಡ ಖಾಲಿ ಆಗಿತ್ತಂತೆ, ಹಂಗಾಗಿ ಇವರು ಕಡಲೆ ಬೀಜ ತಂದಿಲ್ಲ. ನಾನು ಸರಿ ಅಂತ ರೈಸ್ಗೆ ಇಟ್ಬಿಟ್ಟಿದ್ದೆ. ಈಗ ಇದು ಈ ಕಡೆ ಟೊಮೆಟೊ ಬಾತು ಅಲ್ಲ, ವಾಂಗಿ ಬಾತು ಅಲ್ಲ, ಅವೆರಡನ್ನೂ ಸೇರಿಸಿ ಒಂದು ಬಾತ್ ಮಾಡಿದ್ದೀನಿ. ಬಟ್ ಟೇಸ್ಟ್ ಚೆನ್ನಾಗೇ ಇರುತ್ತೆ. ನಾನು ತುಂಬ ಸಲ ಮಾಡಿದ್ದೀನಿ ಕೂಡ ಇದನ್ನು. ಹಾಗೆಯೇ ಇವತ್ತು ನಾನು ನಿಮ್ಮ ಜೊತೆ ಇನ್ನೊಂದು ವಿಷಯನ ಶೇರ್ ಮಾಡೋಣ ಅಂದ್ಕೊಂಡೆ. ಯೂಟ್ಯೂಬ್ ಕಡೆಯಿಂದ ಗೂಗಲ್ ಆಪ್ಷನ್ಸ್ ಪಿನ್ ಬಂದಿತ್ತು. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಬಂದಿರೋ ವಿಷಯ ಏನಪ್ಪ ಅಂತಂದರೆ, ಇದು ಗೂಗಲ್ ಆಪ್ಸೆಂಟ್ ಇದೆಯಲ್ಲ, ಇದು ನನಗೆ ಬಂದು ಆಲ್ರೆಡಿ 1 ವಾರ ಆಯಿತು. ನಾನು ಇದ್ರ ಬಗ್ಗೆ ನಿಮಗೆ ಏನಾದ್ರು ಇನ್ಫಾರ್ಮೇಟಿವ್ ಆಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಇದು ನಾನು ಮಾಡಿದಂತಹ ಮಿಸ್ಟೇಕ್ಸು ನೀವು ಯೂಟ್ಯೂಬರ್ಸ್ ತುಂಬ ಜನ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಹೌದು, ನಾನು ನ್ಯೂ ಯೂಟ್ಯೂಬರ್ ಅಂತಲೇ ಹೇಳ್ಬೇಕೀಗ. ಯಾಕೆಂದರೆ ನಾನು ಒಂಥರ ರೀಸ್ಟಾರ್ಟ್ ಮಾಡ್ದಂಗೆ ಆಗಿದೆ ವೀಡಿಯೋಗಳನ್ನ. ಈಗ ಒಂದು 2-3 ವೀಡಿಯೋ ಹಾಕಿದ್ದೀನಿ. ಹತ್ತತ್ರ 1.5 ವರ್ಷ ನಾನು ಗ್ಯಾಪ್ ತೊಗೊಂಡ್ಬಿಟ್ಟೆ. ನಾನು ಗ್ಯಾಪ್ ತೊಗೊಳೋದಕ್ಕೆ ತುಂಬ ಸಿಲ್ಲಿ ರೀಸನ್ ಆ್ಯಕ್ಚುಲಿ ಕಾರಣ. ನಂದು 4000 ವಾಚ್ ಅವರ್ಸು ಮತ್ತು 1000 ಸಬ್ಸ್ಕ್ರೈಬರ್ಸ್ ಆಗಿತ್ತು. ಚಾನಲ್ ಮಾನಿಟೈಸೇಷನ್ ಕೂಡ ಆಗಿತ್ತು. ಆದರೆ ಇನ್ನೂ ಪಿನ್ ಬಂದಿರಲಿಲ್ಲ. ಪಿನ್ಗೆ ಅಪ್ಲೈ ಮಾಡಿದ್ದೆ, ಇನ್ನೂ ಬಂದಿರಲಿಲ್ಲ. ಯೂಟ್ಯೂಬಲ್ಲಿ ಅದರದ್ದೇ ಆದ ಒಂದು ಕಂಡೀಷನ್ಸ್ ಇರುತ್ತೆ. ಅದ್ರ ಪ್ರಕಾರ ಅಂದರೆ $10 ಕಂಪ್ಲೀಟ್ ಆಗಬೇಕು. ಅದಾದಮೇಲೆ ನಮಗೆ ಯೂಟ್ಯೂಬ್ ಕಡೆಯಿಂದ ಈ ಗೂಗಲ್ ಆಪ್ಷನ್ ಪಿನ್ ಬರುತ್ತೆ. ನಮ್ಗೇನಪ್ಪ ಅಂತ ಅಂದರೆ, ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬರುತ್ತೆ. ಒಬ್ಬರು ಯೂಟ್ಯೂಬರ್ಗೆ ಅವರು ಪೇಮೆಂಟ್ ಬರಲಿಕ್ಕೆ ಅಂದರೆ ದುಡ್ಡು ಬರಲಿಕ್ಕೆ ಎಲಿಜಿಬಲ್ ಆಗಿದ್ದಾರೆ ಅಂತ ಅರ್ಥ. ಹಾಗಂತ 4 ಅವರ್ಸ್ ವಾಚ್ ಅವರ್ ಕಂಪ್ಲೀಟ್ ಆಗೋಯ್ತು, 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೋಯ್ತು ಅಂದ ತಕ್ಷಣ ದುಡ್ಡು ಬರಲ್ಲ. $10 ಕಂಪ್ಲೀಟ್ ಆದಮೇಲೆ ಜಸ್ಟ್ ಇದೊಂದು ಪಿನ್ ಬರುತ್ತೆ. $100 ಕಂಪ್ಲೀಟ್ ಆದಮೇಲೆ ನಮಗೆ ದುಡ್ಡು ಬರೋದು. ಆ ಟೈಮಲ್ಲಿ ಏನಾಯಿತು ಅಂದರೆ, ಯಾವುದೋ ಒಂದು ವಿಡಿಯೋ ನನಗೆ ಸ್ವಲ್ಪ ಹೋಗ್ತಾ ಇತ್ತು, ಬಿಟ್ಟರೆ ಬೇರೆವೆಲ್ಲ ಅಷ್ಟೇನು ವ್ಯೂಸ್ ಆಗ್ತಿರ್ಲಿಲ್ಲ. ಎಲ್ಲೋ ಒಂದೊಂದು ವ್ಯೂಸ್ ಆಗ್ತಾ ಇತ್ತು. ಬಟ್ ಯಾರೋ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡಿದ್ರು ಅನ್ನೋದನ್ನ ನಾನು ಸ್ವಲ್ಪ ಜಾಸ್ತಿನೇ ತಲೆಗೆ ಹಾಕೊಂಡ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟೆ ವಿಡಿಯೋನ. ಹಂಗಂತಾರೆ ಹಿಂಗಂತಾರೆ ಅಂತ ಅಂದ್ಕೊಂಡು. ಬಟ್ ನಾನು ಅಲ್ಲಿ ಇನ್ನೊಂದು ಮೇಜರ್ ಮಿಸ್ಟೇಕ್ ಏನು ಮಾಡಿದೆ ಅಂದರೆ, ನಾನು ವಿಡಿಯೋ ಸ್ಟಾಪ್ ಮಾಡಿದಾಗ ಏನಾಯಿತು, ಎಲಿಜಿಬಲ್ ಆಗಿತ್ತಲ್ವ, ನಂದು ಚಾನಲ್ ಮಾನಿಟೈಸೇಷನ್ ಆನ್ ಆಗಿತ್ತಲ್ವ, ಆವಾಗ ಆ ಡಾಲರ್ ಸಿಂಬಲ್ ಒಂದು ಬರ್ತಾ ಇರುತ್ತೆ. ಅದು ಆಮೇಲೆ ಇತ್ತು. ಹೆಂಗೋ ಒಂದು ಸ್ವಲ್ಪ ಯಾವುದೋ ವ್ಯೂಸ್ ಆದಾಗ ಒಂದು ಚೂರು 1-2 ಆ ಥರ ಇದಾಗ್ತಾ ಇತ್ತು. ಬಟ್ ಏನಪ್ಪ ಲಾಸ್ಟಿಗೆ ಏನಾಯಿತು ಅಂದರೆ, ಅದು ಗೂಗಲ್ ಕಡೆಯವರು ನನಗೆ ಮತ್ತೆ ವೆರಿಫಿಕೇಷನ್ ಕೇಳಿದ್ರು. ಏಕೆಂದರೆ ನಾನು ವಿಡಿಯೋ ಸ್ಟಾಪ್ ಮಾಡಿದ್ನಲ್ಲ, ಮೋಸ್ಟ್ಲಿ ಅದಕ್ಕೆ ಅನಿಸುತ್ತೆ. ಅದನ್ನು ನಾನೇನು ಮಾಡಿದೆ, ಅದನ್ನು ನಾನು ಮತ್ತೆ ನನ್ನ ಅಡ್ರೆಸ್ ಎಲ್ಲ ವೆರಿಫಿಕೇಷನ್ ಕೊಡಬೇಕಿತ್ತು. ನಾನು ಪಿನ್ ಬರಲಿಕ್ಕೆ ಎಲ್ಲ ಬೇಕಾಗುತ್ತೆ ಅದು ಆ್ಯಕ್ಚುಲಿ. ಅದನ್ನು ನಾನು ಮಾಡಲಿಲ್ಲ. ನಾನೇನು ಮಾಡಿಬಿಟ್ಟೆ, ಸುಮ್ಮನೆ ಆಗಿಬಿಟ್ಟೆ. ನಾನು ವೀಡಿಯೋನೇ ಹಾಕಕ್ಕೆ ಹೋಗಲಿಲ್ಲ, ಈ ಕಡೆ ಅದು ತೆಗಿಯೋಕ್ಕೆ ಹೋಗಲಿಲ್ಲ ನಾನು. ಆವಾಗ ಏನಾಗೋಯ್ತು ಅಂದರೆ, ಅವರು ಮಾನಿಟೈಸೇಷನ್ ಏನು ಡಾಲರ್ ಸಿಂಬಲ್ ಬರ್ತಿತ್ತಲ್ಲ, ಅದನ್ನು ಸ್ಟಾಪ್ ಮಾಡಿದ್ರು. ವಿಡಿಯೋ ನಂದು ಯಾವುದು ಕೇಸರಿದೊಂದು ವಿಡಿಯೋ ಮಾಡಿದ್ದೆ ನಾನು, ಪ್ರೆಗ್ನೆನ್ಸಿ ಟೈಮಲ್ಲಿ ಕೇಸರಿ ಯಾಕೆ ತೊಗೋಬೇಕು, ಏನು ತೊಗೊಳ್ಳೇಬೇಕಾ ಅನ್ನೋದ್ರದ್ದು ಬಗ್ಗೆ. ಆ ವಿಡಿಯೋ ಒಂದು ಸ್ವಲ್ಪ ಮಟ್ಟಿಗೆ ವ್ಯೂಸ್ ಆಗ್ತಾನೇ ಇತ್ತು. ಬಟ್ ನಾನೇನು ಮಾಡ್ಕೊಂಡಿದ್ದ ಮಿಸ್ಟೇಕ್ ಏನಂದರೆ, ನಾನು ಅದೇ ಅವರು ವೆರಿಫಿಕೇಷನ್ ಕೇಳಿದಾಗ ಅದನ್ನು ಕ್ಲಿಯರ್ ಮಾಡದೇ ಇರೋದ್ರಿಂದ ವ್ಯೂಸ್ ಆಗ್ತಾ ಇತ್ತು. ಬಟ್ ನನಗೆ ಅವ್ರ ಕಡೆಯಿಂದ ಯಾವುದೂ ಅರ್ನಿಂಗ್ ಆಗ್ತಾ ಇರಲಿಲ್ಲ. ನಾನು ಸುಮ್ಮನೆ ಆಗಿಬಿಟ್ಟೆ. ಹತ್ರ 1.5 ವರ್ಷ ನಾನು ಯಾವುದೇ ವಿಡಿಯೋ ಮಾಡಲೇ ಇಲ್ಲ. ಆ್ಯಕ್ಚುಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ನನ್ನ ಮಗನಿಗೆ 4 ತಿಂಗಳು ಬಾಣಂತಿ ಇದ್ದಾಗ. ಹತ್ರ ಅವ್ನಿಗೆ 1.5 ವರ್ಷ ಆಯಿತು. 1 ವರ್ಷ ಅಷ್ಟೇ ಮಾಡಿದ್ದು. ಆಮೇಲೆ ಸುಮ್ಮನೆ ಆಗೋದೆ. ಆಮೇಲೆ ಮಾಡೋಣ ಅಂತ ಅಂದ್ಕೊಳ್ಳೋದು. ಆಮೇಲೆ ಹಂಗೆ ಮುಂದಕ್ಕೆ ಇನ್ನೊಂದು ನೆಕ್ಸ್ಟ್ ಮಂತಲ್ಲಿ ಏನಾರು ಮಾಡೋಣ ಅಂತ ಮುಂದಕ್ಕೆ ಹಾಕ್ಕೊಳ್ತಾ ಹೋಗ್ಬಿಟ್ಟೆ. ಅದು ನಾನು ಮಾಡಿದ ಮೇಜರ್ ಮಿಸ್ಟೇಕು. ಸುಮ್ಮನೆ ಚಿಕ್ಕ ಪುಟ್ಟ ರೀಲ್ಸ್ಗಳನ್ನಾರು ಮಾಡಿ ಬಿಡಬೇಕಿತ್ತು ನಾನು ಅಂತ ಅನಿಸುತ್ತೆ. ಆಮೇಲೆ ಈಗ ಮೊನ್ನೆ ಒಂದು 15 ಡೇಸ್ ಬ್ಯಾಕಿಂದ ನನಗೆ ಅನ್ನಿಸ್ತು, ಚಾನಲ್ ಮಾನಿಟೈಸೇಷನ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಡ್ತಾರೆ. ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆಗಿದೆ, ಹಾಗೂ ನಾನು ಸುಮ್ಮನೆ ಏನಾದರೂ ವೀಡಿಯೋಗಳನ್ನ ಮಾಡಿ ಹಾಕೋಣ, ಸುಮ್ಮನೆ ಇರೋದು ಬೇಡ ಅಂತ ಅಂದ್ಬಿಟ್ಟು ಮತ್ತೆ ನನಗೆ ನಾನೇ ಮೋಟಿವೇಟ್ ಆಗಿಬಿಟ್ಟು ಮತ್ತೆ ಸರಿ ವಿಡಿಯೋ ಮಾಡೋಣ ಅಂದ್ಬಿಟ್ಟು 1-2 ಯಾವುದೋ ಇದ್ರದ್ದು ವೀಡಿಯೋಸ್ಗಳನ್ನ ಹಾಕ್ತೆ. ಮಾಮೂಲಿ ಕುಕ್ಕಿಂಗ್ದು ಚಿಕ್ಕ ಪುಟ್ಟ ವೀಡಿಯೋಸ್ ಹಾಕ್ತೆ. ಅವೇನು ಅಷ್ಟು ವ್ಯೂಸ್ ಆಗಿರಲಿಲ್ಲ. ಬಟ್ ನಾನೇನು ಮಾಡಿದೆ, ಈಗ ಮತ್ತೆ ಅದನ್ನು ವೆರಿಫಿಕೇಷನ್ ಮಾಡಿಬಿಟ್ಟು ಮತ್ತೆ ಡಾಲರ್ ಸಿಂಬಲ್ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತದ್ದು. ಸರಿ ಮಾಡೋಣ ಅಂದ್ಬಿಟ್ಟು ಸುಮ್ಮನಾಗಿದೆ. ಮೊನ್ನೆ ನಂದು $11 ಏನೋ ಕಂಪ್ಲೀಟ್ ಆಗಿತ್ತು. ಆವಾಗ ನನಗೆ ಪಿನ್ ಕೂಡ ಬಂದಿದೆ. ಅದೇ ನಾನು ಇವಾಗ ನಿಮಗೆ ತೋರಿಸಿದ್ದು ಗೂಗಲ್ ಆಪ್ಷನ್ಸ್ ಪಿನ್ನು.
ಈ ಪಿನ್ ಇದ್ರೆ ನಮಗೆ ಮುಂದೆ ನಮ್ಮ ಬ್ಯಾಂಕ್ ಡೀಟೇಲ್ಸ್ಗಳಿಗೆ ದುಡ್ಡು ತಗೊಳ್ಳಿಕ್ಕೆ ಅರ್ನಿಂಗ್ ಮಾಡಲಿಕ್ಕೆಲ್ಲ ಇದು ತುಂಬಾ ಉಪಯೋಗ ಆಗುತ್ತೆ. ಇದು ಬಂದ ಮೇಲೆ ನನಗೆ ಮತ್ತೆ ಇನ್ನಷ್ಟು ಮೋಟಿವ್ ಅನ್ನಿಸ್ತು. ಹೌದು, ಇನ್ಮೇಲಿಂದ ನಾನು ಸ್ಟಾಪ್ ಮಾಡೋದು ಬೇಡ, ಏನಾದರೂ ಮಾಡಿ ವಿಡಿಯೋಸ್ ಹಾಕೋಣ. ಯಾರು ಏನು ಅಂದ್ಕೊಂಡ್ರೆ ನನಗೇನು, ನಾನೇನು ಯಾರಿಗೂ ಕೆಟ್ಟದ್ದು ಮಾಡ್ತಾ ಇಲ್ಲ ಅಲ್ವಾ, ಮತ್ತು ನಾನೇನು ವಲ್ಗರಾಗೇನು ವೀಡಿಯೋಸ್ ಮಾಡ್ತಾ ಇಲ್ಲ. ಮಾಡೋಣ, ನನ್ನ ಲೈಫ್ ಸ್ಟೈಲ್ ತೋರಿಸೋದ್ರಲ್ಲಿ ತಪ್ಪೇನಿದೆ, ನಾನೇನು ಕೆಟ್ಟದಾಗೇನಿಲ್ವಲ್ಲ ಅಂತ ಅಂದ್ಬಿಟ್ಟು ನಾನೇ ಮೋಟಿವೇಟ್ ಆಗಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಆವಾಗ ನನಗೆ ಅನ್ನಿಸ್ತು, ತುಂಬ ಜನ ಇದೊಂದು ಮಿಸ್ಟೇಕ್ ಮಾಡ್ತಾರೆ. ನಾವು ವಿಡಿಯೋ ಸ್ಟಾಪ್ ಮಾಡುತ್ತಾ ಇದ್ದೀವಿ ಅಂದಾಗ ಗೂಗಲ್ ಕಡೆಯಿಂದ ಏನಾದರೂ ಕ್ವೈರೀಸ್ ಕೇಳಿದಾಗ, ಅವ್ರು ನಮ್ಗೆ ಏನಾದ್ರು ವೆರಿಫಿಕೇಶನ್ ಕೇಳಿದಾಗ ನಾವು ಅದಕ್ಕೆ ರಿಪ್ಲೈ ಮಾಡಿದ್ರೆ ಪಾಪ ಅವರು ಯೂಟ್ಯೂಬ್ ಕಡೆಯಿಂದ ನಮಗೆ ಇದು ಮಾಡೋಕ್ಕೆ ಸಾಧ್ಯ. ನಾವು ಸುಮ್ಮನಾಗ್ಬಿಟ್ರೆ ಅವ್ರು ಏನು ಮಾಡಿದ್ರು, ಡಾಲರ್ಸ್ನ ಸ್ಟಾಪ್ ಮಾಡಿದ್ರು, ನನಗೆ ಅಮೌಂಟ್ ಅರ್ನಿಂಗ್ ಆಗೇ ಇಲ್ಲ. 1-1.5 ವರ್ಷದಿಂದ 2-3 ವೀಡಿಯೋಸ್ ಹಂಗೂ ಹಿಂಗೂ ಹೋಗ್ತಾ ಇದೆ. ಬಟ್ ನನಗೆ ಅದ್ರ ಕಡೆಯಿಂದ ಏನೂ ಕೂಡ ₹1 ಕೂಡ ಡಾಲರ್ಸ್ ಅರ್ನಿಂಗ್ ಆಗಲಿಲ್ಲ. ಆವಾಗ ನನಗನ್ಸಿದ್ದು ಏನಪ್ಪ ಅಂತಂದರೆ, ಸರಿ, ಮುಂದೆ ಯಾರು ಈ ಥರ ಮಾಡೋರಿದ್ರೆ ಅಟ್ಲೀಸ್ಟ್ ನೀವು ಗ್ಯಾಪ್ ತಗೋತಿದ್ದೀರಾ, 6 ತಿಂಗಳು ವರ್ಷ ಗ್ಯಾಪ್ ತಗೋತಿದ್ದೀರಾ ಅಂದರೆ ಓಕೆ, ತಗೊಳ್ಳಿ. ಬಟ್ ಏನಂದರೆ ಈ ಥರ ಯಾವುದೋ 1-2 ವೀಡಿಯೋಸ್ ನಾವು ಹಿಂದೆ ಮಾಡಿರೋ ವೀಡಿಯೋಸ್ ಹೋಗ್ತಾ ಇರುತ್ತೆ, ಅದಕ್ಕೂ ದುಡ್ಡು ಬರದೇ ಇರೋ ಥರ ವ್ಯೂಸ್ ಆಗ್ತಾ ಇದ್ರು ಕೂಡ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಅದು ನಾನು ಮಾಡಿದ ಮಿಸ್ಟೇಕು. ನೀವು ಯಾರು ಆ ಥರ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಯಾರೋ ಒಬ್ಬರು ಏನೋ ನೆಗೆಟಿವ್ ಆಗಿ ಮಾತಾಡಿದ್ರು ಒಂದು ಮಾತ್ರಕ್ಕೆ ನಂತರ ನೀವು ವಿಡಿಯೋ ಸ್ಟಾಪ್ ಮಾಡಲಿಕ್ಕೆ ಹೋಗಬೇಡಿ. ಒಂದ್ಸಲ ನಾವು ಡಿಮೋಟಿವೇಟ್ ಆಗಿಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿಬಿಟ್ರೆ ಏನಾಗುತ್ತೆ ಅಂತಂದರೆ, ಮತ್ತೆ ನಾವು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ನಮ್ಮಲ್ಲಿ ಒಂದು ಲೇಸಿನೆಸ್ ಇರುತ್ತಲ್ಲ, ಹಂಗೆ ಮಾಡೋಣ ಬಿಡು, ಹಂಗೆ ಮಾಡೋಣ ಬಿಡು. ಮತ್ತು ಇನ್ನೊಂದು, ನಮ್ಮದು ಹೌಸ್ ವೈಫ್ ಲೈಫ್ ಸ್ಟೈಲ್ ಒಂದೇ ಥರ ಇರುತ್ತೆ, ದಿನ ಅದೇ ರೊಟೀನ್ ಇರುತ್ತೆ, ಏನು ಶೇರ್ ಮಾಡೋದು ಆ ಥರ ನಮಗೆ ನಾವೇ ಇಲ್ದಿದ್ದೇ ರೀಸನ್ಸ್ನ ಹೇಳ್ಕೊಳ್ತಾ ಬಂದ್ಬಿಡ್ತೀವಿ. ಯಾಕೆಂದರೆ ನನಗೆ ಯಾವುದೇ ವಿಡಿಯೋದಲ್ಲೂ ಒಂದೇ ಒಂದು ನೆಗೆಟಿವ್ ಕಮೆಂಟ್ಸ್ ಕೂಡ ಬಂದಿರಲಿಲ್ಲ. ಸ್ವಲ್ಪ ನನ್ನ ಮಗಳಿಗೆ ಯಾರೋ ಅಕ್ಕಪಕ್ಕದವರು ಏನೋ ಅಂದರು ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಅದನ್ನು ತೀರಾ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟು ನಾನೇ ಡಿಮೋಟಿವೇಟ್ ಆದೆ. ಬಟ್ ಇನ್ನು ಮುಂದೆ ಹಾಗಾಗಬಾರ್ದು, ಮತ್ತೆ ಸ್ಟಾರ್ಟ್ ಮಾಡಬೇಕು, ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾರಾದರೂ ಈ ಮಿಸ್ಟೇಕ್ ಮಾಡ್ತಾ ಇದ್ದರೆ ನೀವು ಕೂಡ ಹುಷಾರಾಗಿರಿ. ಆಮೇಲೆ ನಾನು ನಿನ್ನೆ ಡಿಮಾರ್ಟಿಂದ ರೇಷನ್ಸ್ ತರಿಸಿದ್ದೀನಲ್ಲ, ಅದನ್ನೆಲ್ಲ ಸರಿ ಜೋಡಿಸಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಜೋಡಿಸ್ಕೊತಾ ಇದ್ದೆ. ನಾನು ಯೂಶ್ವಲಿ ಕಾಳುಗಳನ್ನೆಲ್ಲ ಜಾಸ್ತಿ ಡಿಮಾರ್ಟಲ್ಲಿ ತರಿಸ್ಬಿಡ್ತೀನಿ, ಅಲ್ಲಿ ಸ್ವಲ್ಪ ಕಮ್ಮಿ ಅಂತ ನನಗನ್ಸುತ್ತೆ. ಆಮೇಲೆ ಅನಿಲ್ ಶಾವಿಗೆ ಅಂತೂ ಇರಲೇಬೇಕು. ನಮ್ಮನೆ ಉಪ್ಪಿಟ್ಟು ಮತ್ತು ಅವಲಕ್ಕಿ ಎರಡೂ ತಿನ್ನಲ್ಲ ಮಕ್ಕಳು, ಹಂಗಾಗಿ ಶಾವಿಗೆ 2 ಸಲನಾರು ಮಾಡ್ತೀನಿ ತಿಂಗಳಿಗೆ. ಹಾಗೆಯೇ ಹೆಸ್ರು ಕಾಳು ನೆನೆ ಹಾಕ್ಬಿಡೋಣ ಅಂತ ನೆನಪಾಯಿತು. ಯಾಕೆಂದರೆ ಬೆಳಿಗ್ಗೆ ನಾವು ಹೆಸ್ರು ಕಾಳು ಇದ್ದರೆ ಸಲಾಡ್ ಮಾಡ್ಬೋದು ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು. ಈಗೇನಿಲ್ಲ, ಹೆಸ್ರು ಕಾಳನ್ನ ಒಂದು 4-5 ಅವರು ಚೆನ್ನಾಗಿ ನೆನೆಸ್ಬಿಟ್ಟು ನಾವು ನೀರು ಬಸ್ಬಿಟ್ಟು ಮುಚ್ಚಳ ಮುಚ್ಚಿಟ್ಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಚಿಕ್ಕದಾಗಿ ಮೊಳಕೆ ಬಂದಿರುತ್ತೆ, ಸಲಾಡ್ ಮಾಡ್ಕೊಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ದೋಸೆಗೆ ನೆನೆ ಹಾಕೋಣ ಅಂತ ಅಂದ್ಬಿಟ್ಟು ದೋಸೆಗೆ ನೆನೆಸಿದ್ದೆ. ಆ್ಯಕ್ಚುಲಿ ಹಿಂದಿನ ದಿನವೇ ದೋಸೆಗೆ ನೆನೆ ಹಾಕ್ಬಿಟ್ಟು ಇವತ್ತು ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟು ದೋಸೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನೆನೆ ಹಾಕೋದು ಮರ್ತಿದ್ರಿಂದ ಇವತ್ತು ಹೇಗೋ ರೈಸ್ ಐಟಮ್ ಆಯಿತು, ನಾಳೆ ದೋಸೆ ಮಾಡಿಬಿಡೋಣ ಅಂದ್ಬಿಟ್ಟು ನಾನು ಇಲ್ಲಿ ಅಕ್ಕಿ, ಉದ್ದಿನಬೇಳೆ ಮತ್ತು ಮೆಂತ್ಯನ ನೆನೆ ಹಾಕ್ತಾಯಿದ್ದೀನಿ. ಆಮೇಲೆ ಖಾರ ಪುಡಿ ಕೂಡ ಬಾಕ್ಸಲ್ಲಿ ಖಾಲಿ ಆಗಿತ್ತು, ಹಾಗಾಗಿ ಇದನ್ನು ಕೂಡ ಜರಡಿ ಇಟ್ಕೊಂಡ್ಬಿಡೋಣ ಅಂತ ಇಟ್ಕೊತಾ ಇದ್ದೀನಿ. ನಾನು ಈ ಸಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿಬಿಟ್ಟಿದ್ದೆ ಖಾರ ಪುಡಿದು, ಹಂಗಾಗಿ ವರ್ಷದ ಮೇಲೆ ಬಂದುಬಿಡ್ತು. ನೆಕ್ಸ್ಟ್ ಸಲ ಸ್ವಲ್ಪ ಕಮ್ಮಿನೇ ಮಾಡ್ಕೋಬೇಕು. ಇಷ್ಟು ಮುಗಿಸೋ ಅಷ್ಟರಲ್ಲಿ ಟೈಮ್ ಕೂಡ ಆಗಲೇ 2:30 ಆಗಿತ್ತು. ಈ ಬೆಂಗಳೂರಲ್ಲಿ ಈ ಮಳೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಚೆನ್ನಾಗಿ ಬಿಸಿಲು ಬರ್ತಾಯಿತ್ತು, ಪಟ್ ಅಂತ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಹಾಗಾಗಿ ಓಡಿ ಬಂದು ಬಟ್ಟೆ ಕೂಡ ಎತ್ತಿಟ್ಬಿಟ್ಟು ಇನ್ನು ಮಕ್ಕಳು ಕರ್ಕೊಂಬರಕ್ಕೆ ಹೋಗಬೇಕು. ಮಕ್ಕಳು ಕರ್ಕೊಂಬಂದಮೇಲೆ ಮತ್ತೆ ಸಿಗ್ತೀನಿ. ಮಕ್ಕಳು ಕರ್ಕೊಂಬಂದು ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿ ಆಲ್ರೆಡಿ ಸಂಜೆ ಆಗಿದೆ ಈಗ. ಸರಿ, ಈಗ ಹಾಲು ಕಾಯಿಸ್ಕೊಳ್ಳೋಣ ಅಂತ ಬಂದೆ. ಹಾಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊಂಡೆ. ಮನೇಲಿ ಬಾಳೆಕಾಯಿ ಇತ್ತು, ಅದನ್ನೇ ಯೂಸ್ ಮಾಡಿಕೊಂಡು ಹೆಲ್ದಿಯಾಗಿ ಏನಾದರೂ ರುಚಿಯಾಗಿರೋಂತಹ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಸಿ ತಿನ್ನಬಾರ್ದು, ಚೆನ್ನಾಗಿ ಏನಾದ್ರು ಮಾಡ್ಕೊಂಡು ತಿನ್ನಬೇಕು. ತಿನ್ನೋಣ. ಏನು ತಿಂಡಿ ಮಾಡ್ತೀಯಾ? ಅನ್ನ ಮಾಡ್ತೀಯಾ? ಅನ್ನ ಸಾರು ಎಲ್ಲ ಮಾಡ್ತೀಯಾ? ಮುದ್ದೆನೂ ಮಾಡ್ತೀಯಾ? ಇವತ್ತು ಸ್ಕೂಲಲ್ಲಿ ಏನು ಹೇಳ್ಕೊಟ್ರಪ್ಪ? ಏನು ಹೇಳ್ಕೊಟ್ರು ಸ್ಕೂಲಲ್ಲಿ? ಏನು ಆಟ ಆಡಿದ್ರಿ ನೀವೆಲ್ಲ ಫ್ರೆಂಡ್ಸು? ಬಲೂನು. ನೀನು ಬಲೂನ್ ಎಷ್ಟೆಷ್ಟು ಕ್ಯಾಚಿ ಬಿಟ್ಟಿದ್ದಲ್ಲ? ನಾನು ನೋಡಿದೆ. ಏನು ಓದಿಸ್ಲಿಲ್ಲ ಇವತ್ತು? ನಿಮ್ಮ ಟೀಚರ್ ಏನು ಓದಿಸ್ಲಿಲ್ವಾ? ನಿಮ್ಮ ಫ್ರೆಂಡ್ಸ್ ಬುಕ್ ತೋರಿಸ್ತಾ ನಿಂತು ಹೊಸ ಜಾಮೆಟ್ರಿ ಬಾಕ್ಸು? ಏನಲ್ಲ? ಜಾಮೆಟ್ರಿ ತಂದಿದ್ದೀನಿ.
ಹಿಂಗೆ ಮಾಡಿ ತಿಂದ್ಬಿಟ್ಟು ಏನು ಬಾಳೆಹಣ್ಣಲ್ಲ ಬಾಳೆಕಾಯಿ ಏನು ಐಡಿಯಾ ಮಾಡ್ತೀಯ ನೀನೇ ಮಾಡ್ಕೊಡ್ತೀಯಾ ಇದೇನಿಲ್ಲ ಬಾಳೆಕಾಯಿ ಸಿಪ್ಪೆನ ನೀಟಾಗಿ ತಕ್ಕೊಂಬಿಟ್ಟು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ತೆಳುವಾಗಿರಲಿ ಸ್ಲೈಸು. ಈಗ ನಾನು ಇಲ್ಲಿ 1 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕೋತಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಸ್ಪೂನಷ್ಟು ಕಾರ್ನ್ಫ್ಲೋರನ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಜಸ್ಟ್ ಏನು ಕಟ್ ಮಾಡಿ ಇಟ್ಟಿದ್ವಲ್ಲ ನಾವು ಬಾಳೆಕಾಯಿ, ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿ ಇಟ್ಟಿದ್ವಲ್ಲ, ಅದ್ರದ್ದು ಮೇಲ್ಗಡೆ ವೆಟ್ಟಂಶ ಇರುತ್ತೆ, ಅಷ್ಟೇ ಸಾಕು. ಅದಕ್ಕೆ ಎಷ್ಟು ಅಂಟ್ಕೊಳ್ಳುತ್ತೆ ಆ ಹಿಟ್ಟು ಅಷ್ಟನ್ನು ಅದ್ರ ಮೇಲೆ ಡಿಪ್ ಮಾಡ್ಕೊಂಡು ಹೋಗೋದು. ಹಾಗೆ ಎಲ್ಲದಕ್ಕೂ ಮೇಲ್ಗಡೆ ಈ ಕೋಟಿಂಗ್ ರೆಡಿ ಮಾಡಿ ಸೈಡ್ ಇಟ್ಕೊಂಡ್ಬಿಡ್ತೀನಿ. ಈಗ ಹಾಲ್ ಜೊತೆ ಒಂದು ಸ್ವಲ್ಪ ನಾನು ಮಾಡ್ಕೊತೀನಿ. ಇನ್ನು ಮಿಕ್ಕಿದ್ದನ್ನು ಹೇಗಿದ್ದರೂ ಬೇಳೆ ಸಾಂಬಾರು ಮಾಡಿದ್ದೆ, ಅದ್ರ ಜೊತೆ ನೆಂಚ್ಕೊಳ್ಳೋಕೆ ಕೂಡ ಏನೂ ಇರಲಿಲ್ಲ. ನೆಂಚ್ಕೊಳ್ಳೋಕ್ಕೆ ನೈಟ್ ಕೂಡ ಸ್ವಲ್ಪ ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಈ ಕಡೆ ಸ್ಟವ್ ಮೇಲೆ ತವಾ ಬಿಸಿಗೆ ಇಟ್ಕೊಂಡು ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಇದನ್ನು ಡೀಪ್ ಫ್ರೈ ಕೂಡ ಮಾಡ್ಕೊಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಎಣ್ಣೆ ಬೇಡ ಅನ್ನೋದಿದ್ರೆ ನೀವು ಈ ಥರ ಶಾಲೋ ಫ್ರೈ ಮಾಡ್ಕೊಬೋದು. ಏನು ನಾವು ಕೋಟಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ನೀಟಾಗಿ ತವಾ ಮೇಲೆ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಉರಿಲಿ ಬೇಯಿಸ್ಕೊಳ್ಳಿ. ಏಕೆಂದರೆ ತುಂಬ ಜಾಸ್ತಿ ಹುರಿ ಆದರೆ ಒಳಗಡೆ ಅಷ್ಟು ಬೆಂದಿರಲ್ಲ. ಸ್ವಲ್ಪ ನಿಮಗೆ ಕ್ರಂಚಿಯಾಗಿ ಬರಬೇಕು, ಕ್ರಿಸ್ಪಿಯಾಗಿ ಅಂದರೆ ಮೀಡಿಯಮ್ ಉರಿಲಿ ಬೇಯಿಸ್ಕೊಳ್ಳಿ. ಇಲ್ಲ ಸಮೂಗಷ್ಟೇ, ಸಮೂಗೆ ಮಾಡ್ತಾ ಇರೋದು ನಾನು. ನನ್ನ ನಿಂಗೆ ಬೇಡ ವಯಸ್ಸು ನೀನು ಎಲ್ಲೋ ಕಲಿ ಮಾಡ್ಬಿಟ್ಟಿಯಾ? ಅದು ಹೌದಾ? ನಾನು ಇಲ್ಲ ಊಟ ಅಂತ ಅಳ್ತೀನ. ನೋಡಿ, ಕ್ರಿಸ್ಪಿ ಬನಾನಾ ಫ್ರೈ ರೆಡಿಯಾಗಿದೆ. ಇದನ್ನು ನಾವು ಬೆಳಗ್ಗೆ ಟೈಮ್ ಮಾಡಿಕೊಂಡ್ರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಏನು ಕಟ್ಟೋದು ಅನ್ನೋದು ಒಂದು ಚಿಂತೆ ಇರುತ್ತಲ್ವ, ಆ ಸ್ನ್ಯಾಕ್ಸಿಗೆ ಕೂಡ ಕಟ್ಟು ಕಳಿಸ್ಬೋದು. ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹೆಲ್ದಿ ಕಳಿಸಿದ್ವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನಮಗೂ ಕೂಡ ಇರುತ್ತೆ. ನೋಡಿ, ಇದು ಎಷ್ಟು ಸೌಂಡ್ ಬರ್ತಾ ಇದೆ, ಕ್ರಿಸ್ಪಿಯಾಗಿದೆ. ಹಾಗೆ ಈಗ ಸಂಭ್ರಮಂಗೆ ಕೂಡ FA ಸ್ಟಾರ್ಟ್ ಆಗಿದೆ ಅವಳಿಗೆ ನಾಳೆಯಿಂದ. ಹಾಗಾಗಿ ಅವಳು ಓದ್ಕೊತಾ ಇದ್ಲು. ಈಗ ಒಂದಷ್ಟು ಸಮಯ ಮಕ್ಕಳ ಜೊತೆ ಸ್ವಲ್ಪ ಮಾತಾಡಿಕೊಂಡು ರೇಗಿಸ್ಕೊಂಡು ಕಳೆಯೋದು. ಆಮೇಲೆ ದೀಪ ಹಚ್ಬಿಟ್ಟು ನಾನು ಇನ್ನೂ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು, ಸಂಕಷ್ಟಿ ಅಲ್ವಾ, ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ. ಸಂಭ್ರಮ ನಾನು ಓದ್ಕೊಬೇಕು ಬರೋಲ್ಲ ಅಂದ್ಲು, ನಾನು ಭವಿಷ್ಯ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ. ದೇವಸ್ಥಾನ ತುಂಬ ದೂರ ಏನಿಲ್ಲ, ನಮ್ಮ ಮನೆಗೆ ತುಂಬ ಹತ್ತಿರದಲ್ಲೇ ಇರೋದ್ರಿಂದ ನಾನು ಸರಿ ಅವನಿಗೆ ಸೈಕಲ್ ಕೂಡ ಓಡಿಸಿರ್ಲಿಲ್ಲ ಇವತ್ತು. ಸೈಕಲ್ ಓಡಿಸ್ದಂಗೂ ಆಗುತ್ತೆ, ಹಾಗೆ ಹೋಗಿ ಬಂದಂಗೂ ಆಗುತ್ತೆ ಅಂದ್ಬಿಟ್ಟು ಅವನು ಸೈಕಲಲ್ಲಿ ಬರ್ತಾ ಇದ್ದಾನೆ, ನಾವು ನಡ್ಕೊಂಡು ಹೋಗ್ತಾ ಇದ್ದೀನಿ. ದೂರ ಹೋಗ್ಬಿಟ್ಟಿದ್ದ. ನಡಿ ಹೋಗೋಣ. ಇದೇ ದೇವಸ್ಥಾನ ತುಂಬಾ ನಿಶಬ್ದವಾಗಿರುತ್ತೆ, ಒಂಥರ ಡಿವೈನ್ ಫೀಲ್ ಕೊಡುತ್ತೆ ಇದು ದೇವಸ್ಥಾನ. ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು.